ಹಲೋ. ಬ್ಯಾಡ್ ನ್ಯೂಸ್ನ ಗುಡ್ ನ್ಯೂಸ್ ಮಾಡಿ ನಿಮಗೋಸ್ಕರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅಂದರೆ ಈಗಲೇ ಹೇಳ್ಬಿಡ್ತೀನಿ ಮೇಡಮ್. ಮುನಿಯಪ್ಪ ಸಿಕ್ಕಿದ್ನಾ? ಅಯ್ಯೋ ಮೇಡಮ್, ಬೆರಳು ಕೊಟ್ಟರೆ ಹಸ್ತ ನುಂಗದ್ ನೋಡಿದ್ದೀನಿ, ಆದರೆ ನೀವು ಉಗುರು ಕೊಟ್ಟರೆ ಕೈನೇ ಕಲಾಸ್ ಮಾಡ್ತೀರಲ್ಲ ಮೇಡಮ್. ಮಾತು ಕಮ್ಮಿ ಮಾಡು, ಕೆಲಸ ಜಾಸ್ತಿ ಮಾಡು. ಮೊದಲು ಅಲ್ಲೇನಾಗ್ತಿದೆ ಅಂತ ಹೇಳು. ಮೇಡಮ್, ಅವನು ಕಬ್ಜಾ ಆಗಿದ್ದಾನೆ. ಅವನೇನಾದ್ರು ತಪ್ಪಿಸ್ಕೊಳ್ಳೋಕ್ಕೆ ಕನ್ಸಲ್ ಪ್ರಯತ್ನ ಪಟ್ಟರು ಸಿಕ್ಕಿರೋ ಜಿಂಕೆ ಥರ ಆಗ್ಬಿಡ್ತೀಯ ಅಂತ ಹೇಳಿದ್ದೀನಿ. ಆದರೆ ಪ್ರತಿ ಸಲ ಎಡ್ವರ್ಟ್ ಆಗೋ ಥರ ಮತ್ತೆ ಆಯಿತು ಅಂದರೆ ಸೀಳ್ ನಾಯಿ ಗುಂಪಲ್ಲಿ ಸಿಗೋ ಜಿಂಕೆ ನೀನಾಗಿರ್ತೀಯ, ನೆನಪಿರಲಿ. ಆದರೆ ಮೇಡಮ್, ನನಗೆ ಇನ್ನೊಂದು ವಿಷಯ ತಲೆ ಕೆಡಿಸ್ತಿದೆ ಮೇಡಮ್. ಏನು? ನಿಮ್ಮ ಮನೆ ಮುಂದೆ ಮದುವೆ ಚಪ್ರ ತಲೆ ಎತ್ತುತ್ತಾ ಇರೋದು ನಾನು ನೋಡಿದೆ. ಕೆತ್ಕೋದ್ರೆ ನಿತ್ತಿನ ಮದುವೆ ಅಂತ ಗೊತ್ತಾಯ್ತು. ನಿತ್ತಿನ ಮದುವೆ ನಿಮ್ಮ ಮನೇಲಿ? ಅದಂಗೆ ಮೇಡಮ್? ನಿತ್ಯ ನಮ್ಮ ಮನೆಗೆ ಮದುವೆ ಆಗಿ ಬರ್ತಿದ್ದಾಳೆ. ನಿತ್ಯ ನಿಮ್ಮನೆ ಸೊಸೆ? ಅದ್ಯಾಗೆ ಮೇಡಮ್? ನಿತ್ಯ ನಮ್ಮ ಮನೆಗೆ ಮದುವೆ ಆಗಿ ಬರ್ತಿದ್ದಾಳೆ ಅಂತ ಅಷ್ಟೇ ಹೇಳಿದ್ದು, ಸೊಸೆಯಾಗಿ ಒಪ್ಕೋತೀವಿ ಅಂತ ಹೇಳಲಿಲ್ಲ. ಕರುಣಾನಿಧಿನ ಮದುವೆ ಆಗಿದ್ದಿದ್ರೆ ಅವನ ಕನಸಿಗೆ ಬಂಗಾರದ ಬೆಲೆ ಸಿಗ್ತಿತ್ತು, ಅವರಿಬ್ರು ಖುಷಿಯಾಗಿರ್ತಿದ್ರು. ಆದರೆ ಈಗ ಅವನ ಕೈಯಿಂದ ನಿತ್ಯ ಕತ್ತಿಗೆ ತಾಳಿ ಬಿದ್ದರೆ ಆಟ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. 3 ಗಂಟಲ್ಲಿ 3 ಜನರ ಬದುಕು 3 ಬಟ್ಟೆ ಆಗೋಗತ್ತೆ. ನಿಧಿ, ನಿತ್ಯ, ಕರ್ಣ ಯಾರ ಬದುಕು ನೆಮ್ಮದಿಯಾಗಿರಲ್ಲ. ಒಂದೇ ಏಟಲ್ ಸಾಯಿಸಕ್ಕಿಂತ ಹೀಗೆ ಬದುಕಿಸೋದು ಇನ್ನೂ ಮಜಾ ಇರತ್ತಲ್ವಾ? ಏನ್ ಮೇಡಮ್ ಇದು ಚಕ್ರವ್ಯೂಹ? ನಿಜವಾಗ್ಲೂ ಕರ್ಣ ನಿತ್ಯ ಮದುವೆ ಆಗ್ತಾನ? ಅವನಾಗೋದೇನು, ನಾನ್ ಮಾಡಿಸ್ತೀನಿ. ಒಂದು ಕರಿಮಣಿ 3 ಜನರ ಕನಸನ್ನ ಕಸಿಯತ್ತೆ. ಹಸೆಮಣೆ ಹಾದಿನೂ ತಪ್ಪತ್ತೆ. ನೋಡ್ತೀನಿ. ಆಹಾ, ಏನ್ ಸರ್ 7 ಸಮುದ್ರ ದಾಟಿ 7 ಲೋಕ ಸುತ್ತಾಡಿ 7 ಜನ್ಮ ಎತ್ತಿ ಬಂದ್ರು ನಿಮ್ಮಂತ ಹುಡುಗ ಸಿಗಲ್ಲ ಸರ್. ನಿಮ್ಮಂತ ಹುಡುಗ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಸರ್, ಪುಣ್ಯ. ಮನಸ್ಸಲ್ಲಿರೋ ಪ್ರೀತಿನ ಹುಡುಗಿಗೆ ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಆ ಹೇಳೋ ಜಾಗ ಜೀವನ ಪೂರ್ತಿ ನೆನಪಿರ್ಬೇಕು ಅಂತ ಈ ತರದ ಸೆಟಪ್ ಎಲ್ಲ ರೆಡಿ ಮಾಡಿಸಿದಾರಲ್ಲ ಸರ್, ನೀವು ಸೂಪರ್ ಸರ್, ನೀವು ಸೆಲ್ಯೂಟ್ ನಿಮ್ಗೆ. ಇದ್ರ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ, ಇದೆಲ್ಲ ಅವ್ರು ಕಂಡಿದ್ ಕನ್ಸು. ಇದು ಆ ಕನ್ಸಲ್ಲಿರೋ ಒಂದು ಪುಟ್ಟ ಪ್ರಪಂಚ. ನಾನು ಅದನ್ನ ಈಡೇರ್ಸಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಸರ್, ಎಲ್ರ ಕಣ್ಣಲ್ಲೂ 1000 ಕನಸಿರುತ್ತೆ ಸರ್, ಆದ್ರೆ ಅದನ್ನ ಈಡೇರಿಸೋ ಮನಸ್ಸಿರೋದು 1000ಕ್ಕೊಬ್ಬರಿಗೆ ಸರ್. ಆ 1000ಕ್ಕೊಬ್ಬ ಸಾಹುಕಾರ ನೀವು ಸರ್, ನೀವು. ಪ್ರೀತಿ ಮುಂದೆ ನಾವು ಯಾವ ಸಾಹುಕಾರ್ರಿ? ಬಟ್ ಥ್ಯಾಂಕ್ಸ್ ಈ ಕನ್ಸನ್ನ ಈಡೇರಿಸೋದಕ್ಕೆ ಹೆಗ್ಲಾಗಿದ್ದಕ್ಕೆ. ಸರ್, 1 ನಿಮಿಷ. ಹಲೋ, ಹಾ ಹೇಳ್ರಿ, ನಾನೇ ವಿವೇಕು. I love you, Nidhi. I love you, Nidhi. I love you, Nidhi. I love you, Nidhi. ಅಯ್ಯೋ, ಒಳ್ಳೆ ದಂತದ ಗೊಂಬೆ ತರ ಕಾಣಿಸ್ತಾ ಇದೆಯಲ್ಲ ಮಗು ನೀನು. ನನ್ನ ಕಾಲ್ ಮೇಲೆ ಮಲ್ಕೊಂಡು ಸ್ನಾನ ಮಾಡಿಸ್ಕೊತಾ ಇದ್ದಿದ್ ಮಗು. ನಾನು ಹಾಡಿದ ಲಾಲಿಗೆ ನಿದ್ದೆ ಮಾಡ್ತಾ ಇದ್ದಳು, ನೀನೇನಾ ಅಂತ ನನಗೆ ಅನುಮಾನ ಬರ್ತಾ ಇದೆ. ಹೋಗಿದ್ ಮನೇಲಿ ಇದಕ್ಕಿಂತ ಜಾಸ್ತಿ ಸುಖವಾಗಿರೋ ಕಂದ. ನನ್ನ ದೃಷ್ಟಿನೇ ಆಗ್ಬಿಡುತ್ತೆ ನಿನ್ಗೆ. ನೀನೇನಾ ಅವಳನ್ನ ತಯಾರು ಮಾಡಿರೋದು? ಶಾಂತಿ ಬೇಬಿ, ಬಿದ್ದಿರೋ ದೃಷ್ಟಿನ ಯಾರ್ ತೆಗಿಯೋದು? ನನ್ನ ಅಕ್ಕನ ಮೇಲೆ ಬಿದ್ದಿರೋ ದೃಷ್ಟಿ ಎಲ್ಲ ಹೋಗ್ಬಿಡ್ಲಿ. ಶಾಂತಿ, ನೀವಿಬ್ರಿರ್ಬೇಕಾದ್ರೆ ನನಗೆ ಯಾವ ದೃಷ್ಟಿ ಆಗುತ್ತೆ? ಅಕಸ್ಮಾತ್ ಏನಾದ್ರೂ ಆಗೋ ಹಾಗಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗಿರೋದು. ಬಿಡ್ತು ಅನ್ನು, ಅಪ್ಪಿ ತಪ್ಪಿನೂ ಹಾಗೆಲ್ಲ ಮಾತಾಡ್ಬೇಡ. ನಮ್ ಬಂದಿದ್ ಕಷ್ಟಗಳೆಲ್ಲ ಹೊಟ್ಟೋಯ್ತು ಅಂತ ತಿಳ್ಕೊ. ಅದ್ಯಾಕೆ ಬೀದಿಲಿ ಹೋಗ್ತಾ ಇರೋ ಶನಿನ ಪಾಪ ನಮ್ ಹೆಗಲೇರು ಅಂತ ಕರಿಬೇಕು? ಬೇಡ ಕಣೆ, ನಾನು ಹೇಳ್ತಾ ಇದ್ದೀನಿ, ಇನ್ಯಾವತ್ತೂ ನೀನ್ ಹಿಂಗೆಲ್ಲ ಮಾತಾಡ್ಬಾರ್ದು, ಗೊತ್ತಾಯ್ತಾ? ನೋಡ್ದ್ಯಾ,
ಬಾಯಿ ತಪ್ಪು ಮಾತಾಡೋದಕ್ಕೂ ಬಿಡೋದಿಲ್ಲ ನೀನು. ನೀವಿಬ್ರು ನನ್ನ ಜೊತೆಗಿದ್ರೆ ನನಗೇನೋ ಒಂಥರ ಧೈರ್ಯ. ಅಕ್ಕ ಸ್ಪೀಕರ್ ಹಾಕಿ. ಲೌಡ್ ಸ್ಪೀಕರ್ ಆನ್ ಮಾಡು ಅಂದೆ. ಸುಮ್ಮನೆತ್ಯಾ ನಮ್ಮ ಮಧ್ಯೆ 1000 ಇರುತ್ತೆ. ನಿಧಿ 1000 ಆದ್ರೂ ಇರ್ಲಿ, 1,00,000 ಆದ್ರೂ ಇರ್ಲಿ, ಅದೆಲ್ಲ ಮದ್ವೆ ಆದ್ಮೇಲೆ. ಈಗ ನಿಧಿ ಹೇಳ್ದಾಗೆ ಮೊದ್ಲು ಫೋನ್ನ ಸ್ಪೀಕರ್ಗೆ ಹಾಕು. ಶಾಂತಿ ಸುಮ್ಮನಿರು. ಮಾಡು ಶಾಂತಿ ಪ್ಲೀಸ್. ಹಲೋ ಹಲೋ, ನಮ್ಮ ಹುಡುಗಿ ರೆಡಿನಾ? ಅದು ರೆಡಿ ಆಗ್ತಾ ಇದ್ದೀನಿ, ಆಮೇಲೆ ಮಾಡ್ಲಾ? ನೀನ್ ಹೇಗ್ ರೆಡಿ ಆಗಿದ್ಯೋ ಹಾಗೆ ಬಾ, ನಾನು ನಿನ್ನ ಮೀಟ್ ಮಾಡಲೇಬೇಕು. ಈಗ್ಲಾ? ಇವಾಗ್ಲೇ, ಬೇಗ ಬಾ ಪ್ಲೀಸ್. ಆಗಲ್ಲ ಏನಿದ್ರು ಮದ್ವೆ ಮಂಟಪದಲ್ಲಷ್ಟೇ ನೀವಿಬ್ರು ಒಬ್ರನ್ನೊಬ್ರು ನೋಡ್ಬೇಕಾಗಿರೋದು. ಸುಮ್ಮನೆ ಇರು. ತೇಜಸ್, ಅದು ಯಾರಾದ್ರೂ ನೋಡ್ಬಿಟ್ರೆ ಸುಮ್ಮನೆ ಬೈತಾರಷ್ಟೇ. ಯಾರಿಗಾದ್ರೂ ಗೊತ್ತಾದ್ರೆ ತಾನೇ ಬೈಯೋದು. ನೋಡು, ಗಂಡ ಹೆಂಡತಿ ಆಗೋಕ್ಕಿಂತ ಮುಂಚೆ ಒಂದೇ ಒಂದ್ಸಲಿ ಮೀಟ್ ಮಾಡು ಪ್ಲೀಸ್. ನಾನು ಆಚೆ ಬರ್ತೀನಿ, ನೀನು ಆಚೆ ಬಾ, ಯಾರಿಗೂ ಗೊತ್ತಾಗ್ದಿರೋ ಹಾಗೆ. ಆದ್ರೆ ನಮಗ್ ಗೊತ್ತಾಗೋಯ್ತಲ್ಲ.